ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ನಾವು ವಿರಾಟ್ ಕೊಹ್ಲಿನ ನಂಬಕ್ಕಾಗಲ್ಲ. RCB ಮ್ಯಾನೇಜ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಿರ್ಬೋದೇ ಹೊರತು ವಿರಾಟ್ ಕೊಹ್ಲಿಯನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣಲ್ಲ. ಪ್ಲೇ ಆಫ್ ರೇಸ್ ಗೆ ಯಾವ್ದು ಹೋಗ್ಬೋದು? ವಿರಾಟ್ ಕೊಹ್ಲಿ ಕ್ರೀಸ್ ಅಲ್ಲಿ ಇದ್ದು ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಸೆಲೆಬ್ರೇಷನ್ ಮಾಡಬಹುದು. ಡೆಲ್ಲಿ ಆಲ್ವೇಸ್ ಅವರು ಟಾಪ್ ಎಲ್ಲ ಇದ್ದಾರೆ. ಆ 7 ಟೀಮ್ ಗಳಿಗೆ ಚಾನ್ಸಸ್ ಇನ್ನೂ ಉಳ್ಕೊಂಡಿದೆ. ಮೊನ್ನೆ ಅಷ್ಟೇ ಶ್ರೇಯಸ್ ಅಯ್ಯರ್ಗೆ ಇವರು ಆ ರಿವೆಂಜ್ ಅನ್ನ ತೀರಿಸ್ಬಿಟ್ಟಿದ್ದಾರೆ. ನಮ್ಮ RCB ಗೆ ಇವಾಗ ಕಪ್ ಗೆಲ್ಬೇಕು ಅನ್ನುವ ಗುರಿಯೇ ಇಂಪಾರ್ಟೆಂಟ್. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು RCB ಮತ್ತು ಡೆಲ್ಲಿ ನಡುವೆ ಮಹತ್ವದ ಪಂದ್ಯ ನಡೀತಾ ಇದೆ. ಈ ಒಂದು ಇಂಟ್ರೆಸ್ಟಿಂಗ್ ಪಂದ್ಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬಾಸ್ ಟಿವಿಯ ಮುಖ್ಯಸ್ಥರಾದಂತಹ ಕಿರಣ್ ಕುಮಾರ್ DK ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತೀರ್ಥ. ಸರ್, ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಆಲ್ರೆಡಿ ಡೆಲ್ಲಿ ನಮ್ಮ ಮೇಲೆ ಗೆದ್ದಿದೆ. RCB ಗೆ ಸೇಡ್ ತೀರ್ಸ್ಕೊಳ್ಳೋ ಟೈಮು. ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ಈ ಮ್ಯಾಚ್ ಅನ್ನ ಈ ರಿವೆಂಜ್ ಅನ್ನೋದ್ರ ಜೊತೆಗೆ 2 ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ RCB ಈಗಾಗಲೇ ಅವೇ ಆಡಿರೋ ಮ್ಯಾಚ್ ನಮ್ಮ ತವರಲ್ಲಿ ಚಿನ್ನಸ್ವಾಮಿಲಿ ಆಡಿರೋದ್ ಬಿಟ್ರೆ ಅವೇ ಆಡಿರೋ ಮ್ಯಾಚ್ ಅಲ್ಲಿ ಎಲ್ಲವನ್ನ ಗೆದ್ದಿದೆ. 5 ಮ್ಯಾಚ್ ಅನ್ನ ಆಡಿ 5 ಮ್ಯಾಚ್ ಅನ್ನ ಗೆದ್ದಿದೆ. ಇದು 6ನೇ ಮ್ಯಾಚ್. ಸೊ ಈ ಮ್ಯಾಚ್ ಅನ್ನ ಗೆಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವಿನ್ನಿಂಗ್ ಸ್ಟ್ರೀಕ್ ಅನ್ನ ಕಂಟಿನ್ಯೂ ಮಾಡೋದ್ರ ಜೊತೆಗೆ ನಾವು ಪ್ಲೇ ಆಫ್ಸ್ ಗೆ ಹೋಗ್ಬೇಕಾದ್ರೆ ಈ ಮ್ಯಾಚ್ ಇನ್ನೊಂದು ಸ್ಟೆಪ್ ಅನ್ನ ನಮ್ಗೆ ಹತ್ರಕ್ಕೆ ತಗೊಂಡೋಗುತ್ತೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಈ ರಿವೆಂಜ್ ಅನ್ನೋ ಆಂಗಲ್ ಅಲ್ಲಿ ನಾವು ನೋಡ್ತಾ ಇದೀವಿ. ಪ್ಲೇಯರ್ಸ್ ಗೆ ಮತ್ತೆ ನಮ್ಮ ಟೀಮ್ ಗೆ ಓವರ್ ಆಲ್ ಆಗಿ ಆ ಫೀಲಿಂಗ್ ಇದೆಯಾ ನನಗ್ ಗೊತ್ತಿಲ್ಲ. ಬಟ್ ಆಸ್ ಫ್ಯಾನ್ಸ್ ಬಹಳಷ್ಟು ಜನ 27ನೇ ತಾರೀಕು ಬರ್ಲಿ DC ಜೊತೆ ಮ್ಯಾಚ್ ಬರ್ಲಿ ಅಂತ ಕಾಯ್ತಾ ಇದಾರೆ. ಅದರಿಂದಾಗಿ ಅದರಲ್ಲೂ ನಮ್ಮ ಕೊಹ್ಲಿ ಅವರು ಈಗಾಗಲೇ ಒಂದಷ್ಟು ರಿವೆಂಜ್ ಅನ್ನ ತೀರ್ಸಿರೋದ್ರಿಂದ ನಾವು ನೋಡ್ತಾ ಇದೀವಿ. ಆವೇಶ್ ಖಾನ್ ಸ್ಟೋರಿಯಿಂದ ಹಿಡಿದು ಗೌತಮ್ ಗಂಭೀರ್ ಅವ್ರಿಗೆ, ಮೊನ್ನೆ ಅಷ್ಟೇ ಶ್ರೇಯಸ್ ಅಯ್ಯರ್ಗೆ ಇವರು ಆ ರಿವೆಂಜ್ ಅನ್ನ ತೀರಿಸ್ಬಿಟ್ಟಿದ್ದಾರೆ. ಅದರಿಂದಾಗಿ ಈ ರಿವೆಂಜ್ ಅನ್ನೋದನ್ನ ಕೊಹ್ಲಿ ಮೈಂಡ್ ಅಲ್ಲಿ ಇದೆಯಾ? ಯಾಕೆ ಡೆಲ್ಲಿಯಲ್ಲಿ ಆಡ್ತಾ ಇರೋದು ಕೊಹ್ಲಿಯ ತವರು ನೆಲದಲ್ಲಿ ಆಡ್ತಾ ಇರೋದು. ಅದೇನಾದ್ರೂ ಆ ಆಂಗಲ್ ಅಲ್ಲಿ ಹೋದ್ರೆ ಬಹಳ ರೋಚಕವಾಗಿರುತ್ತೆ. ಕರೆಕ್ಟ್ ಸರ್, ನೀವ್ ಹೇಳ್ದಂಗೆ ಇದೊಂಥರ ಸೇಡಿನ ಮ್ಯಾಚ್ ಅಂತಾನೆ ಹೇಳ್ಬೋದು. ಬಟ್ ನಮ್ಮ ವಿರಾಟ್ ಕೊಹ್ಲಿ ಅವರು, ರಾಹುಲ್ ತುಂಬಾ ಫ್ರೆಂಡ್ಸ್, ಆತ್ಮೀಯರು. ಅವ್ರ ಹತ್ರ ಈ ತರ ಮಾಡ್ತಾರ? ಗೆದ್ಮೇಲೆ ಅವ್ರ ಹತ್ರ ಅವ್ರು ಸೆಲೆಬ್ರೇಷನ್ ಮಾಡಿರ್ತಾರ, ಇವರು ಮಾಡ್ತಾರ? ತೀರ್ಥ, ಈ ವಿರಾಟ್ ಕೊಹ್ಲಿ ವಿಷಯದಲ್ಲಿ ನಾವ್ ಹೀಗೆ ಅಂತ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಶ್ರೇಯಸ್ ಅಯ್ಯರ್ ಕೂಡ ಒಂದೇ ಟೀಮಲ್ಲಿ ಆಡುವಂತವ್ರು, ಫ್ರೆಂಡ್ಸೇ. ಆದ್ರೂನು ರಾಹುಲ್ ವಿಷಯದಲ್ಲಿ ಹಾಗೆ ಮಾಡ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಆದ್ರೆ ನೋಡೋಣ, ಮಾಡ್ಲೂಬಹುದು. ಫ್ಯಾನ್ಸ್ ಅಂತೂ ನಾವು ಕಾಯ್ತಾ ಇದೀವಿ, ಬಟ್ ಮಾಡ್ತಾರೆ ಅಂತ ಅನ್ಸಲ್ಲ. ಯಾಕೆಂತಂದ್ರೆ ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಎಷ್ಟೋ ಸಲ ಅನುಷ್ಕಾ ಶರ್ಮಾ ಮತ್ತೆ ಅತಿಯಾ ಶೆಟ್ಟಿ ಇವರೆಲ್ಲ ಒಟ್ಟಿಗೆ ಮ್ಯಾಚ್ ನೋಡೋದು, ಒಟ್ಟಿಗೆ ಟೂರ್ ಹೋಗೋದು, ಟ್ರಿಪ್ ಹೋಗೋದು, ಇದೆಲ್ಲ ನಾವು ನೋಡಿದೀವಿ. ಇದ್ರ ಆಚೆಗೆ ರಾಹುಲ್ ಸೆಲೆಬ್ರೇಷನ್ ಏನಿತ್ತು ಅದು ಅವರ ಆ ಒಂದು ಇಂಟೆನ್ಸ್ ಆ ಕ್ಷಣದಲ್ಲಿ ಬಂದಿರುವಂತದ್ದು. ಅವರು ವಿರಾಟ್ ಕೊಹ್ಲಿನ ಟಾರ್ಗೆಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ನನ್ಗಂತೂ ಅನ್ಸಲ್ಲ. ಅವರು ಆ ಕ್ಷಣಕ್ ಮನ್ಸನ್ನ ಹೊರಗಾಕಿದ್ದಾರೆ. ಅದರಲ್ಲೂ ಕೂಡ RCB ಮ್ಯಾನೇಜ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಿರ್ಬೋದೇ ಹೊರತು RCB ಫ್ಯಾನ್ಸ್ ಅಥವಾ ವಿರಾಟ್ ಕೊಹ್ಲಿಯನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣಲ್ಲ. ಹಾಗಿದ್ರು ಕೂಡ ನಾವು ವಿರಾಟ್ ಕೊಹ್ಲಿಯನ್ನ ನಂಬಕ್ಕಾಗಲ್ಲ. ಯಾಕೆಂತಂದ್ರೆ ರಾಹುಲ್ ಒಂದ್ ಮಾತು ಹೇಳಿದ್ರು, ಇದು ನನ್ ಗ್ರೌಂಡು, ಇಲ್ಲಿ ಬೇರೆಲ್ಲರಿಗಿಂತ ನನಗೆ ತುಂಬಾ ಚೆನ್ನಾಗಿ ಈ ಗ್ರೌಂಡ್ ಬಗ್ಗೆ ಐಡಿಯಾ ಇದೆ ಅಂತ. ಅದೇ ರೀತಿ ವಿರಾಟ್ ಕೊಹ್ಲಿ ಮೈಂಡ್ ಅಲ್ಲಿ ಇರ್ಬೋದು, ನಾನು ಬರ್ತೀನಪ್ಪ ಡೆಲ್ಲಿಗೆ, ಅದು ನನ್ ಗ್ರೌಂಡು, ನೀನ್ ಇಲ್ಲ ಆಡಿರ್ಬೋದು, ಅಲ್ಲಿ ನಾನು ಆಡಿದ್ದೀನಿ, ನನಗೂ ತುಂಬಾ ಚೆನ್ನಾಗಿ ಆ ಪಿಚ್ಚಿನ ಐಡಿಯಾ ಇದೆ ಅಂತ ಹೇಳಿ. ಆದ್ರೆ ಇದೆಲ್ಲವೂ ಕೂಡ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಈ ಸೆಲೆಬ್ರೇಷನ್ ಅನ್ನ ಮಾಡಿ ರಿವೆಂಜ್ ತೀರಿಸ್ಬೇಕು ಅಂತಂದ್ರೆ ಒಂದ್ ಬಹಳ ಇಂಪಾರ್ಟೆಂಟ್ ಆಗೋದೇನು ಅಂತಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿಗೆ ಆ ಸಿಚುವೇಶನ್ ಬರಬೇಕು. RCB ಆ ಮ್ಯಾಚ್ ಅನ್ನ ಗೆಲ್ಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ ಗೆದ್ದಾಗ ಮಾತ್ರ ಈ ಸೆಲೆಬ್ರೇಷನ್ ರಿವೆಂಜ್ ಎಲ್ಲ ಬರುತ್ತೆ. ಮ್ಯಾಚ್ ಗೆದ್ದಿಲ್ಲ ಅಂತಂದ್ರೆ ಸಹಜವಾಗಿ ಅವ್ರ ಬಾಡಿ ಡೌನ್ ಇರುತ್ತೆ, ಸುಮ್ನೆ ಬರ್ಬೇಕಾಗುತ್ತೆ. ಅದರಲ್ಲೂ ಕೂಡ RCB ಏನಾದ್ರು ಸೆಕೆಂಡ್ ಬ್ಯಾಟಿಂಗ್ ಮಾಡಿ ವಿರಾಟ್ ಕೊಹ್ಲಿ ಕ್ರೀಸ್ ಅಲ್ಲಿ ಇದ್ದು ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಸೆಲೆಬ್ರೇಷನ್ ಮಾಡಬಹುದು. ಕರೆಕ್ಟ್ ಸರ್, ನೀವ್ ಹೇಳ್ದಂಗೆ ಹೌದು, ಅದೊಂದು ಬಾಂಡಿಂಗ್ ಇದೆ. ಮತ್ತೆ ಫ್ಯಾನ್ಸ್ ಕೂಡ ಅದನ್ನೇ ಅಪೇಕ್ಷೆ ಪಡ್ತಿದ್ದಾರೆ. ವಿರಾಟ್ ಕೊಹ್ಲಿ RCB ಮ್ಯಾಚ್ ಗೆಲ್ಬೇಕು, ವಿರಾಟ್ ಕೊಹ್ಲಿ ಆತರ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಎರಡೂ ತಂಡಗಳ ಈ ಒಂದು ವಿನ್ನಿಂಗ್ ಕಂಟಿನ್ಯೂಟಿ ನೋಡೋದಾದ್ರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಈಗ ಈ ಸೆಲೆಬ್ರೇಷನ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಮ್ಯಾಚ್ ಗೆಲ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮ್ಯಾಚ್ ಗೆಲ್ಬೇಕು, ಪ್ಲೇ ಆಫ್ಸ್ ಹೋಗ್ಬೇಕು, ಅದೇ ರೀತಿ ಕಪ್ ಹೊಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಈಗ ನಾವು ನೋಡ್ತಾ ಇದೀವಿ ICC ಟೂರ್ನಮೆಂಟ್ ಅಲ್ಲಿ ನಾವು ವರ್ಲ್ಡ್ ಕಪ್ ಅನ್ನ ಗೆಲ್ಬೇಕು ಅನ್ನೋ ಅದೇ ಇಂಟೆನ್ಸಿಟಿಯಲ್ಲಿ ಆಡ್ತಾ ಇದ್ರು, ಕೊನೆ ಗೆಲ್ಲೋಕ್ ಆಗ್ಲಿಲ್ಲ. ಅಲ್ಲಿ ಈ ಸೆಲೆಬ್ರೇಷನ್ ಯಾವ್ದು ಮ್ಯಾಟರ್ ಆಗಲ್ಲ. ನಾವು ಗೆಲ್ಬೇಕು ಅನ್ನೋದು T20 ವರ್ಲ್ಡ್ ಕಪ್ ಅನ್ನ ಗೆದ್ರು, ಚಾಂಪಿಯನ್ಸ್ ಟ್ರೋಫಿ ಅನ್ನ ಗೆದ್ರು, ಇಲ್ಲೆಲ್ಲವೂ ಕೂಡ ನಾವು ಕಪ್ ಗೆಲ್ಬೇಕು ಅನ್ನೋ ಗುರಿ ಇತ್ತು. ನಮ್ಮ RCB ಗೆ ಇವಾಗ ಕಪ್ ಗೆಲ್ಬೇಕು ಅನ್ನುವ ಗುರಿಯೇ ಇಂಪಾರ್ಟೆಂಟ್. ವಿರಾಟ್ ಕೊಹ್ಲಿ ಆಗಿರ್ಲಿ, ಎಲ್ಲರ ಗಮನ ಆ ಕಡೆಗೆ ಇರ್ಬೇಕು ಹೊರತು ಸೆಲೆಬ್ರೇಷನ್ ಕಡೆಗೆ ಅಲ್ಲ ಅಂತ ನನ್ಗನ್ಸುತ್ತೆ. ಕಪ್ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು? ತಕ್ಷಣಕ್ಕೆ ಪ್ಲೇ ಆಫ್ಸ್ ಹೋಗ್ಬೇಕು, ಈ ಮ್ಯಾಚ್ ಅನ್ನ ಗೆಲ್ಬೇಕು. ಅದ್ರಲ್ಲೂ ಕೂಡ ವಿನ್ನಿಂಗ್ ಸ್ಟ್ರೀಕ್ ಹೊರಗಡೆ ಚೆನ್ನಾಗಿರೋದ್ರಿಂದ ಅದನ್ನ ಕಂಟಿನ್ಯೂಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ತವರಲ್ಲೂ ಈಗ ಗೆದ್ದಿದ್ದಾರೆ. ಅದರಿಂದಾಗಿ ಆ ವಿನ್ನಿಂಗ್ ಮೂಮೆಂಟ್ಸ್ ಅನ್ನ ಕಾಪಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದನ್ನ ಏನಾದ್ರು ಗೆದ್ರೆ 12 ಪಾಯಿಂಟ್ ಇರೋ RCB 14 ಪಾಯಿಂಟ್ ಹೋಗುತ್ತೆ. ಇನ್ 2 ಪಾಯಿಂಟ್ ಅಷ್ಟೇ ಬೇಕಾಗೋದು ಅನ್ನೋ ತರ ಸಿಚುವೇಶನ್ ಬರುತ್ತೆ. ಅದರಿಂದಾಗಿ ಮ್ಯಾಚ್ ಗೆಲ್ಲೋದ್ರ ಕಡೆ ಗಮನ ಜಾಸ್ತಿ ಇರ್ಬೇಕಾಗತ್ತೆ. ಸರ್, ಇನ್ನೊಂದು ಇದು ಸೇಡಿನ ಪಂದ್ಯ ಅದೆಲ್ಲ ಬಿಟ್ಟು ಹೊರತುಪಡಿಸಿ ನಾವು ನೋಡೋದಾದ್ರೆ
ಆಲ್ರೆಡಿ ಡೆಲ್ಲಿ 2ನೇ ಸ್ಥಾನದಲ್ಲಿದೆ, RCB 3ನೇ ಸ್ಥಾನದಲ್ಲಿದೆ. ಎರಡೂ ಕೂಡ ಸ್ಟ್ರಾಂಗ್ ತಂಡಗಳು. ಸೊ ಎರಡು ತಂಡಗಳ ಬಲ ನೋಡೋದಾದ್ರೆ ಯಾವ್ದು ಸ್ಟ್ರಾಂಗ್ ಇದೆ, ಯಾವ್ದು ಅಂದ್ರೆ ಈಗ ಸರಾಸರಿ ನೋಡೋದಾದ್ರೆ ಇಂದಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ? ಇವಾಗ ಡೆಲ್ಲಿ ಆಲ್ವೇಸ್ ಅವರು ಈ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ IPL ಸ್ಟಾರ್ಟ್ ಆಗಿಂದನು ಟಾಪ್ ಎಲ್ಲ ಇದಾರೆ. 1, 2, 3 ಅಲ್ಲೇ ಅವರು ಓಡಾಡ್ತಾರೆ. RCB ಒಮ್ಮೆ ಕೆಳಗ್ ಬಂದಿದ್ರು, ಅದರ್ವೈಸ್ RCB ಕೂಡ ಟಾಪ್ 2, 3 ಅಲ್ಲಿ ಅವಾಗ ಕಾಣಿಸ್ಕೊತಾರೆ. ಈ ಮ್ಯಾಚ್ ಅಲ್ಲಿ ಏನಾದ್ರು RCB ಆಗ್ಲಿ ಡೆಲ್ಲಿ ಆಗ್ಲಿ ಯಾರು ಗೆದ್ದವರು ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಹೋಗ್ತಾರೆ. ಮತ್ತೆ ಆಲ್ಮೋಸ್ಟ್ ಪ್ಲೇ ಆಫ್ಸ್ ಹೋಗೋದು ಬಹುತೇಕ ಕನ್ಫರ್ಮ್ ಆಗುತ್ತೆ. ಅವಾಗ 3 ಅಥವಾ 4, ಯಾಕಂದ್ರೆ ಡೆಲ್ಲಿ ಒಂದ್ ಮ್ಯಾಚ್ ಕಡಿಮೆ ಆಡಿರೋದ್ರಿಂದ 3 ಅಥವಾ 4 ಮ್ಯಾಚ್ ಅಲ್ಲಿ 1 or 2 ಮ್ಯಾಚ್ ಗಳನ್ನ ಗೆದ್ಬಿಟ್ರೆ ಅವರು ಈಸಿಯಾಗಿ ಪ್ಲೇ ಆಫ್ಸ್ ಹೋಗ್ತಾರೆ. ಇನ್ನು ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅನ್ನೋದನ್ನ ಎಲಾಬ್ರೇಟ್ ಮಾಡಿ ನೋಡೋದಾದ್ರೆ RCB ಗೆಲ್ಲಿ ಅನ್ನೋದು ಆಲ್ವೇಸ್ ನಮ್ಮ ಹಾರೈಕೆ ಇರುತ್ತೆ. RCB ಗೆ ಪ್ಲಸ್ ಇದೆ, ಯಾಕೆಂದ್ರೆ ಅಲ್ಲಿಯ ಪಿಚ್ ಏನಿದೆ ಅದು ಸ್ವಲ್ಪ ಸ್ಲೋ ಪಿಚ್ ಆಗಿರುತ್ತೆ. ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಆದಷ್ಟು ವೇಗವಾಗಿ ರನ್ ಅನ್ನ ಗಳಿಸ್ಕೋಬೇಕು. ಆ ನಂತರ ನಿರೀಕ್ಷಿತವಾಗಿ ಹೊಡೆಯೋದಕ್ಕಾಗಲ್ಲ, ಯಾಕಂದ್ರೆ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲೂ ನಾವು ನೋಡಿದ್ವಿ, ಕರುಣ್ ನಾಯರ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು, ಇನ್ನೇನು ಮುಂಬೈ ವಿರುದ್ಧ ಡೆಲ್ಲಿ ಗೆದ್ದೇ ಬಿಡ್ತು ಅನ್ನೋ ಸ್ಥಿತಿ ಇದ್ರು ಕೂಡ ಕರುಣ್ ನಾಯರ್ ಔಟ್ ಆದ ನಂತರ ರಾಹುಲ್, ಅಶುತೋಷ್ ಅಂತವ್ರು ಇದ್ರು ಕೂಡ ಗೆಲ್ಸೋಕಾಗ್ಲಿಲ್ಲ. ಯಾಕೆಂದ್ರೆ ನಿಧಾನಕ್ಕೆ ಬ್ಯಾಟಿಂಗ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸ್ಪಿನ್ನರ್ ಗಳಿಗೆ ಅದು ಹ್ಯಾಂಡಿ ಅನ್ಸುತ್ತೆ. ಈಗ RCB ಬ್ಯಾಟ್ಸ್ಮನ್ ಗಳು ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಅದರಲ್ಲೂ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಫಾರ್ಮ್ ಅಲ್ಲೇ ಇದಾರೆ. ಫಿಲ್ ಸಾಲ್ಟ್ ಒಂದಷ್ಟು ಮ್ಯಾಚ್ ರನ್ ಹೊಡಿದೇ ಇರಬಹುದು, ಅವ್ರೇನಾದ್ರೂ ವೇಗವಾಗಿ ರನ್ ಹೊಡೆದ್ರೆ ಅವ್ರು ಡೆಫಿನೆಟ್ಲಿ ಮ್ಯಾಚ್ ಅನ್ನ ಎದುರಾಳಿಯಿಂದ ಕಿತ್ಕೊಂಡು ನಮ್ ಕಡೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಇನ್ನು ಈಗಾಗಲೇ ವಿರಾಟ್ ಕೊಹ್ಲಿ ಆಡಿರೋ ಲಾಸ್ಟ್ 3 ಮ್ಯಾಚ್ ಅಲ್ಲಿ 2ರಲ್ಲಿ 50 ಹೊಡೆದಿದ್ದಾರೆ. ದೇವದತ್ ಪಡಿಕ್ಕಲ್ ಕೂಡ ನಿರಂತರವಾಗಿ ಈಗ ಚೆನ್ನಾಗಿ ಆಡ್ತಾ ಇದಾರೆ ಫಾರ್ಮ್ ಅಲ್ಲಿ ಇರೋದ್ರಿಂದ RCB ಗೆ ಎಡ್ಜ್ ಕಾಣಿಸ್ತಾ ಇದೆ. ಆದ್ರೆ ಒಂದೇನಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮವ್ರು ಚೆನ್ನಾಗೇ ಮಾಡ್ತಿದ್ದಾರೆ, ಬಟ್ ನೇಮ್ಸ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಇರೋದ್ರಿಂದ, ಅಕ್ಷರ್ ಪಟೇಲ್ ಇರೋದ್ರಿಂದ, ವಿಪ್ರಾಜ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಿರೋದ್ರಿಂದ ಸ್ಪಿನ್ ಡಿಪಾರ್ಟ್ಮೆಂಟ್ ಅವ್ರು ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ಬಹುದು. ಹಾಗಿದ್ರು ಕೂಡ RCB ಗೆ ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ. ಅಂದ್ರೆ RCB ಗೆ ಒಂದ್ ಸ್ವಲ್ಪ ಕಂಪೇರ್ ಟು ಡೆಲ್ಲಿಗೆ RCB ಗೆ ಜಾಸ್ತಿ ಇದೆ ಗೆಲ್ಲೋ ಚಾನ್ಸ್. ಹಂಗ ಹೇಳಕ್ ಆಗಲ್ಲ, ಆದ್ರೆ ಆರಂಭದಲ್ಲಿ ಫಿಲ್ ಸಾಲ್ಟ್ ಮಿಂಚಿದ್ರೆ ಡೆಫಿನೆಟ್ಲಿ ಈ ಮ್ಯಾಚ್ RCB ಆಗ್ಬಹುದು. ಯಾಕೆಂತಂದ್ರೆ ಡೆಲ್ಲಿಯನ್ನು ಕೂಡ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಐ ಥಿಂಕ್ ಪಾಫ್ ಡುಪ್ಲೆಸಿಸ್ ಗಾಯದಿಂದ ಹೊರಗೆ ಬಂದು ಆಡಬಹುದು ಅಂತ ಅನ್ಸುತ್ತೆ. ಅವ್ರು ಆಡಿದಾಗ ಏನಾಗುತ್ತೆ, ಅವ್ರ ಟೀಮ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಡುಪ್ಲೆಸಿಸ್ ಓಪನಿಂಗ್ ಬರ್ಬಹುದು, ಅವ್ರು ಬಂದಾಗ ಕರುಣ್ ನಾಯರ್ 1 ಡೌನ್ ಆಗ್ತಾರೆ, ರಾಹುಲ್ 2nd ಡೌನ್ ಬರ್ತಾರೆ, ಅವಾಗ ಬ್ಯಾಟಿಂಗ್ ಇನ್ನೂ ಡೆಪ್ತ್ ಆಗುತ್ತೆ. ಅದರಿಂದಾಗಿ DC ಕೂಡ ಚೆನ್ನಾಗಿದೆ. ಮತ್ತೆ ಇಲ್ಲಿ ಮ್ಯಾಚ್ ಅಪ್ಸ್ ಬಹಳ ಇಂಪಾರ್ಟೆಂಟ್. ಯಾರಿಗೆ ಯಾರನ್ನ ಇಲ್ಲಿ ಮ್ಯಾಚ್ ಅಪ್ ಮಾಡ್ತಾರೆ ಅಂತ, ಯಾವ ಬ್ಯಾಟ್ಸ್ಮನ್ ಗೆ ಯಾವ ಬೌಲರ್ ಅನ್ನ ಆಡಿಸ್ಬೇಕು, ಈ ಸ್ಟ್ರಾಟಜಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಬ್ಯಾಟ್ಸ್ಮನ್ ಗಳಿಗೂ ಎಲ್ಲಾ ಬೌಲರ್ ಗಳಿಗೂ ಅವ್ರದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ. ಆದ್ರೆ ಯಾವ ಸ್ಟ್ರಾಟಜಿಯಲ್ಲಿ ಆಡ್ತೀವಿ, ಎಲ್ಲಿ ಯಾರನ್ನ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಈ ಹಿಂದಿನ ಮ್ಯಾಚ್ ಅಲ್ಲಿ ಡೆಲ್ಲಿ ಅವರು LSG ವಿರುದ್ಧ ಅಕ್ಷರ್ ಪಟೇಲ್ ಅವರು ಪವರ್ ಪ್ಲೇ ಆದಂಗೆ ಅಂದ್ರೆ 7ನೇ ಓವರ್ಗೆ ಅವ್ರ ಬೌಲಿಂಗ್ ಅನ್ನ 4 ಓವರ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಮತ್ತೆ ಮಿಡ್ಲ್ ಅಲ್ಲಿ ಅಂದ್ರೆ ನಿಕೋಲಸ್ ಪೂರನ್ ಅನ್ನ ಟಾರ್ಗೆಟ್ ಮಾಡಿ ಸ್ಟಾಕ್ ಅನ್ನ ತಗೊಂಡ್ ಬರ್ತಾರೆ. ಈ ರೀತಿ ಅವ್ರು ಹೇಗೆ ಮ್ಯಾಚ್ ಅಪ್ ಗಳನ್ನ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ ಸರ್, ಅಂದ್ರೆ ಇವಾಗ ಫಸ್ಟ್ ಬ್ಯಾಟಿಂಗ್ ಆಡಿದವರು ಎಷ್ಟು ಟಾರ್ಗೆಟ್ ಕೊಟ್ರೆ ಗೆಲ್ಬಹುದು ಅಂತ ಆ ಪಿಚ್ ಅಲ್ಲಿ? ನಾರ್ಮಲಿ ಈ T20 ಸೀರೀಸ್ ಏನಿದೆ, ಈ ಬಾರಿ IPL ನಲ್ಲಿ ಫಸ್ಟ್ ಹೈ ಸ್ಕೋರಿಂಗ್ ಬಂತು, ಆಮೇಲೆ ಮಧ್ಯದಲ್ಲಿ ಲೋ ಸ್ಕೋರಿಂಗ್ ಮ್ಯಾಚ್ ಗಳನ್ನು ಕೂಡ ಡಿಪೆಂಡ್ ಮಾಡುವಂತಹ ಸ್ಥಿತಿಯನ್ನ ನಾವು ನೋಡಿದೀವಿ. ಈ ಡೆಲ್ಲಿ ಪಿಚ್ ಅನ್ನ ನೋಡಿದ್ರೆ ಯಾವ್ದೇ ಪಿಚ್ ಆದ್ರೂ 180 ಇಸ್ ಮಿನಿಮಮ್ ಅಂತ ಅನ್ಸುತ್ತೆ. 180 ನೀವು ಫಸ್ಟ್ ಬ್ಯಾಟಿಂಗ್ ಮಾಡಿ ಸ್ಕೋರ್ ಮಾಡ್ಲೇಬೇಕು. ಅದಕ್ಕಿಂತ ಈಗ ಕೆಲವೊಮ್ಮೆ ಹೇಳಕ್ ಆಗಲ್ಲ, ಪಿಚ್ ಇನ್ನೂ ಈಸಿಯಾಗಿ ಬ್ಯಾಟ್ಸ್ಮನ್ ಗಳಿಗೆ ಹೆಲ್ಪ್ ಆಗ್ತಿತ್ತು ಅಂತ ಆ ಸ್ಥಿತಿ ಏನಾದ್ರು ಇದ್ರೆ ಅಬೌಟ್ 200 ಹೊಡೆಯೋದು ಬಹಳ ಇಂಪಾರ್ಟೆಂಟ್. ಓಕೆ, ಅಂದ್ರೆ RCB ಗೆ ಏನಕ್ಕೆ ಒಂದು ಸ್ಟ್ರಾಂಗ್ ಇದೆ ಡೆಲ್ಲಿಗಿನ್ನ ಅಂದ್ರೆ ಇದು ಕೂಡ ಕಾರಣ ಆಗುತ್ತೆ. ಅಂದ್ರೆ ಆರೆಂಜ್ ಮತ್ತೆ ಪರ್ಪಲ್ ಕ್ಯಾಪ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ಹೆಜಲ್ವುಡ್ ಇದ್ದಾರೆ ರೇಸ್ ಅಲ್ಲಿ, 2nd ಪ್ಲೇಸ್ ಅಲ್ಲಿ ಇದೆ 2 ಕಡೆ. ಸೊ ಅಂದ್ರೆ ಒಂದ್ ರೀತಿ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದ್ದಾರೆ, ಇವರು ಕೂಡ ಹೆಜಲ್ವುಡ್ ಒಳ್ಳೆ ವಿಕೆಟ್ ತಗೊಂಡು ಆ ರೇಸ್ ಅಲ್ಲಿ ಇದ್ದಾರೆ. ಸೊ ನಮಗೆ ಡೆಲ್ಲಿಗೆ ಈ 2 ಪ್ಲೇಯರ್ಸ್ ಗಳು ಒಂದು ಅಸ್ತ್ರ ಆಗುತ್ತಾ, ಕೀ ಪ್ಲೇಯರ್ಸ್ ಆಗ್ಬೋದಾ? ಆಲ್ವೇಸ್ ವಿರಾಟ್ ಕೊಹ್ಲಿ ಮತ್ತು ಹೇಜಲ್ವುಡ್ ಅವ್ರಿಗೆ ಆಡ್ತಿರೋ ರೀತಿ ನೋಡಿದ್ರೆ ಡೆಫಿನೆಟ್ಲಿ ಅವ್ರ ಕೀ ಪ್ಲೇಯರ್ಸ್. ಅದರಲ್ಲೂ ಕೂಡ ಈಗ ಹೇಜಲ್ವುಡ್ ಮೊನ್ನೆಯ ಮ್ಯಾಚ್ ನಲ್ಲಿ ಆ 19th ಓವರ್ ಅವ್ರು ಬೌಲಿಂಗ್ ಮಾಡಿರೋ ರೀತಿ ಇದೆಯಲ್ಲ, ಆ ಓವರ್ ಇಂದಾಗಿ RCB ಮ್ಯಾಚ್ ಗೆಲ್ಲೋದಕ್ಕೆ ಕಾರಣ ಆಯ್ತು. ಸೇಮ್ ವಿರಾಟ್ ಕೊಹ್ಲಿ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ಒಂದು ಮ್ಯಾಚ್ ಅಂತ ಬಂದಾಗ ಯಾರೋ ಒಬ್ರಿಬ್ರು ಮೇಲೆ ನಂಬ್ಕೊಂಡು ಇರೋಕ್ಕಾಗಲ್ಲ. ಅದೇ ರೀತಿ ಮ್ಯಾಚ್ ಅಪ್ ಅಂತಾನು ಬಂದಾಗ ನಮ್ಗೆ ಹೇಗೆ ಕೊಹ್ಲಿ ಮತ್ತು ಹೇಜಲ್ವುಡ್ ಕೀ ಅಂತ ಅನ್ನಿಸ್ತಾರೋ, ಅದೇ ರೀತಿ ಅವ್ರಿಗೂ ಆ ರೀತಿಯ ಪ್ಲೇಯರ್ಸ್ ಇರ್ತಾರೆ. ಈಗ KL ರಾಹುಲ್ ಅವರು ಆ ಮ್ಯಾಚ್ ಗಳನ್ನ ವಿನ್ ಮಾಡಿಸಿರೋದ್ ನಾವು ನೋಡಿದೀವಿ. ಕುಲ್ದೀಪ್ ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಮಿಚೆಲ್ ಸ್ಟಾಕ್ ಅಂತೂ ಸ್ಟಾರ್ಟಿಂಗ್ ಮ್ಯಾಚ್ ಗಳಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅದರಲ್ಲೂ RR ವಿರುದ್ಧ ಅವರು ಸೂಪರ್ ಓವರ್ ಗಳಲ್ಲಿ ಆ ಮ್ಯಾಚ್ ಅನ್ನ ಗೆಲ್ಲಿಸ್ಕೊಟ್ಟಿದ್ದೆ ಮಿಚೆಲ್ ಸ್ಟಾಕ್. ಆ ರೀತಿಯ ಬೌಲಿಂಗ್ ಅವ್ರ ಕಡೆಯಿಂದನೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಮೈ ಮರೆಯೋದಕ್ಕೆ ಅವಕಾಶ ಇಲ್ಲ. ಫಸ್ಟ್ ನಾವು ಗೆಲ್ಬೇಕು. ಎಲ್ಲಾ ಏರಿಯಾಗಳು ಅಂದ್ರೆ ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ 3 ಏರಿಯಾದಲ್ಲಿ ಚೆನ್ನಾಗಿ ಆಡಿದ್ರೆ ಡೆಫಿನೆಟ್ಲಿ ವಿನ್. ಒಟ್ಟಾರೆ ಈ ಸೀಸನ್ ಅಲ್ಲಿ RCB ಯಾವ ರೀತಿ ಸ್ಟ್ರಾಂಗ್ ಇದೆ ಅಂದ್ರೆ ಗೊತ್ತಿದೆ, ನಮ್ಗೆ ಕಣ್ಮುಂದೆನೇ ಇದೆ. ಬರೀ 3 ಮ್ಯಾಚ್ ಅಷ್ಟೇ ಸೋತಿರೋದು, 6 ಮ್ಯಾಚ್ ಚೆನ್ನಾಗಿ ಗೆದ್ದಿದೆ. ಸೊ RCB ಸ್ಟ್ರಾಂಗ್ ಅಲ್ಲೇ ಇದೆ. ಆದ್ರೂ ಕೂಡ ಡೆಲ್ಲಿ ನಮ್ಗಿನ್ನ ಒಂದ್ ಸ್ವಲ್ಪ ಮೇಲಿನ ಸ್ಥಾನದಲ್ಲಿ ಇರೋದ್ರಿಂದ ನಾವು ಯಾವ ರೀತಿ ಪ್ಲಾನ್ ಮಾಡ್ಬೇಕು? ಈಗ
3 ಮ್ಯಾಚ್ ಅನ್ನ ತವರಲ್ಲಿ ಸೋತಿದ್ರಲ್ಲ ಚಿನ್ಸ್ವಾಮಿಯಲ್ಲಿ, ಹೌದು. 4ನೇ ಮ್ಯಾಚ್ ಬಂದಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ಪಿಚ್ ಅನ್ನ ನೋಡಿ, ಸಿಚುವೇಶನ್ ಅನ್ನ ನೋಡಿ ಬ್ಯಾಟಿಂಗ್ ಮಾಡಿದ್ರು. ಬಂದ ತಕ್ಷಣ ಹೊಡೆಯೋದಕ್ಕೆ ಟ್ರೈ ಮಾಡ್ಲಿಲ್ಲ, ಅದರಲ್ಲೂ ಏರಿಯಲ್ ಶಾಟ್ ಗಳನ್ನ ತಗೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಇವ್ರು ಏನ್ ಮಾಡಿದ್ರು, ಬೌಂಡ್ರಿಯಲ್ಲೇ ಫೋರ್ಸ್ ಗಳನ್ನ ಹೊಡಿತಾನೆ ರನ್ ಅನ್ನ ಹೊಡಿತಾ ಬಂದ್ರು. ಮತ್ತೆ ಫಿಲ್ ಸಾಲ್ಟ್ ಔಟ್ ಆದ ನಂತರ ಪಡಿಕ್ಕಲ್ ಮತ್ತು ಕೊಹ್ಲಿ ಪಾರ್ಟ್ನರ್ಶಿಪ್ ಅನ್ನ ಡೆವಲಪ್ ಮಾಡಿದ್ರು. ಅದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಹಿಂದಿನ 2 ಮ್ಯಾಚ್ ಅಲ್ಲೂ ಆ ಮಟ್ಟದ ಪಾರ್ಟ್ನರ್ಶಿಪ್ ಬರ್ದೇನೆ ಟಿಮ್ ಡೇವಿಡ್ ಬ್ಯಾಟಿಂಗ್ ಮಾಡಿ ಒಂದು ರೀಸನೇಬಲ್, ಒಂದು ಒಳ್ಳೆಯ ಸ್ಕೋರ್ ಅನ್ನ ತಲುಪಿಸಬೇಕಾಯ್ತು. ಅದರಿಂದಾಗಿ ಪಾರ್ಟ್ನರ್ಶಿಪ್ ಡೆವಲಪ್ಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಮತ್ತೆ ಪ್ಲೇಯರ್ಸ್ ಅನ್ನ ನೋಡ್ಕೊಂಡು ಆ ಟಾರ್ಗೆಟ್ ಮಾಡೋ ಕೆಲಸನ, ಹೈ ಸ್ಕೋರಿಂಗ್ ಬರ್ಬೇಕು ಅಂತಂದ್ರೆ ಈಗ ರಜತ್ ಪಾಟಿದಾರ್ ಸ್ಪಿನ್ ಗೆ ಚೆನ್ನಾಗ್ ಆಡ್ತಾರೆ, ಆ 1-2 ಓವರ್ ಗಳನ್ನ ಹೇಗೆ ಟಾರ್ಗೆಟ್ ಮಾಡಬಹುದು ಅನ್ನೋದು ನೋಡ್ಬೇಕಾಗುತ್ತೆ. ಇನ್ನು ಬೌಲಿಂಗ್ ಅಂತೂ ನಮ್ದು ಸ್ಟ್ರಾಂಗೇ ಇದೆ. RCB ಬೌಲಿಂಗ್ ಈ ಸೀಸನ್ ಅನ್ನು ನಾವು ಗಮನಿಸಿದ್ರೆ 1-2 ಮ್ಯಾಚ್ ಗಳನ್ನ ಬೌಲರ್ಸ್ ಗಳೇ ಗೆಲ್ಸ್ಕೊಟ್ಟಿರೋದ್ರಿಂದ ಬೌಲಿಂಗ್ ಸ್ಟ್ರಾಂಗ್ ಇದೆ. ಅದರಲ್ಲೂ ಯಶ್ ದಯಾಳ್ ಒಂದಷ್ಟು ರನ್ ಗಳನ್ನ ಲೀಕ್ ಮಾಡ್ತಿದ್ದಾರೆ, ಅವ್ರು ಒಂದಷ್ಟು ನೋಡಿ ಬೌಲಿಂಗ್ ಮಾಡ್ಕೊಂಡ್ಬಿಟ್ರೆ ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅನುಭವಿಗಳು ಯಾವ್ದೋ 1 ಮ್ಯಾಚ್ ಅಲ್ಲಿ ಅವ್ರು ಹೊಡ್ಸ್ಕೋಬಹುದು. ಬೌಲಿಂಗ್ ಚೆನ್ನಾಗಿರೋದ್ರಿಂದ ಅದು RCB ಗೆ ಅವ್ರವ್ರ ಆ ಡಿಪಾರ್ಟ್ಮೆಂಟ್ ಅವ್ರವ್ರ ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕಾಗಿದೆ. ಓಕೆ, RCB ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಯಾವ ಕಡೆ ಸ್ಟ್ರಾಂಗ್ ಅಂತ ಹೇಳಿದ್ರಿ? ಡೆಲ್ಲಿ ಬ್ಯಾಟಿಂಗ್ ಸ್ಟ್ರಾಂಗ್, ಬೌಲಿಂಗ್ ಸ್ಟ್ರಾಂಗ್, ಏನ್ ಸ್ಟ್ರಾಂಗ್ ಸರ್ ಅದು? ಡೆಲ್ಲಿ ಓವರ್ ಆಲ್ ಒಂದು ಬೆಸ್ಟ್ ಟೀಮ್ ಆಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈ IPL ಶುರುವಾಗೋ ಮೊದಲು ಡೆಲ್ಲಿ ಟಾಪ್ 2 ಅಲ್ಲಿ ಆಲ್ವೇಸ್ ಇರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಹೊಸ ಕ್ಯಾಪ್ಟನ್, ಅಲ್ಲಿ ಯಾವ ಪ್ಲೇಯರ್ಸ್ ಹೇಗಾಡ್ತಾರೆ ಗೊತ್ತಿಲ್ಲ ಅಂತ. ಹಾಗೇನೆ ಅವರಿಗೆ ಗಾಯದ ಸಮಸ್ಯೆ ಬಂತು, ಮೆಗ್ರಕ್ ಅವರು ಓಪನಿಂಗ್ ಬಂದ್ರು ನಿರಂತರವಾಗಿ ಫೇಲ್ ಆಗ್ತಾ ಬಂದ್ರು. ಇದ್ರೆಲ್ಲದ್ರ ನಡುವೆನು ಡೆಲ್ಲಿ ಹೇಗೆ ಟಾಪ್ ಅಲ್ಲಿ ಉಳಿತು ಅಂತ ನಾವು ನೋಡ್ತಾ ಬಂದಾಗ, ಈಗ ಅಕ್ಷರ್ ಪಟೇಲ್ ಅವ್ರು ಅಷ್ಟೇನು ತುಂಬಾ ಹೇಳ್ಕೊಳ್ಳುವಂತ ಪ್ಲೇಯರ್ ಅಲ್ಲ ಅನ್ನೋ ತರ ನಾವು ನೋಡ್ತೀವಿ. ಆದ್ರೆ ಅವ್ರು ಬಹಳ ಹ್ಯಾಂಡಿ ಆಗ್ತಿದ್ದಾರೆ, ಯಾಕೆಂದ್ರೆ ಪವರ್ ಪ್ಲೇ ಬೌಲಿಂಗ್ ಮಾಡ್ತಿದ್ದಾರೆ. ಅವರು 4ನೇ ಅಥವಾ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದು ವೇಗವಾಗಿ ರನ್ ಹೊಡಿತಿದ್ದಾರೆ. ಈ ರೀತಿಯಲ್ಲಿ ಡೆಲ್ಲಿ ಓವರ್ ಆಲ್ ಒಂದು ಟೀಮ್ ಆಗಿ ತುಂಬಾ ಚೆನ್ನಾಗಿದೆ. ಮತ್ತೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಲ್ಲಿ ಮ್ಯಾಚ್ ಗೆಲ್ಸಿದ್ದಾರೆ, ಅದು ಇಂಪಾರ್ಟೆಂಟ್. ಈಗ ಅಶುತೋಷ್ ಫಸ್ಟ್ ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ರು, ಗೆಲ್ಸಿದ್ರು. KL ರಾಹುಲ್ RCB ವಿರುದ್ಧ ಚೆನ್ನಾಗಿ ಗೆಲ್ಸಿದ್ರು. ಈ ರೀತಿಯಲ್ಲಿ ಆ ಓವರ್ ಆಲ್ ಆಗಿ ಟೀಮ್ ಚೆನ್ನಾಗಿದೆ. ಈ ಇತ್ತೀಚೆಗಷ್ಟೇ 3 ಮ್ಯಾಚ್ ಗಳಿಂದ ಎಂಟ್ರಿ ಪಡೆದಿರುವಂತಹ ಕರುಣ್ ನಾಯರ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಈ IPL ಅಲ್ಲಿ ನಮ್ ಕನ್ನಡಿಗರು ತುಂಬಾ ಚೆನ್ನಾಗಿ ಆಡ್ತಿರೋದು ನಾವು ನೋಡ್ತಿದ್ವಿ. ಪ್ರಸಿದ್ಧ ಕೃಷ್ಣ ಈಗಾಗಲೇ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ, ರಾಹುಲ್ ಚೆನ್ನಾಗಿ ಆಡ್ತಿದ್ದಾರೆ, ಕರುಣ್ ನಾಯರ್ ಚೆನ್ನಾಗಿ ಆಡ್ತಿದ್ದಾರೆ. ಅದರಲ್ಲೂ ಕೂಡ ಡೆಲ್ಲಿಲಿ 2 ಪ್ಲೇಯರ್ಸ್ ಇರೋದ್ರಿಂದ ನಮ್ಮ RCB ಅಭಿಮಾನಿಗಳಿಗೆ ಜೊತೆಗೆ ಕನ್ನಡಿಗರಿಗೆ ಅವ್ರ ಬಗ್ಗೆ ಸ್ವಲ್ಪ ಪ್ರೀತಿ, ಏನೋ ಒಂದು ಪ್ರೀತಿ ಕಾಣಿಸ್ತಾ ಇದೆ ಮ್ಯಾಚ್ ಅಲ್ಲಿ. ನಮ್ ಹುಡ್ಗ ಅಲ್ಲಪ್ಪ, ಚಿನ್ಸ್ವಾಮಿ ಹೊಡೆದ್ರು ಕೂಡ ನಮ್ ಹುಡ್ಗ ಅಲ್ವಪ್ಪ ಅನ್ನೋ ಒಂದು ಫೀಲಿಂಗ್ ಅಂತೂ ಇದ್ದೇ ಇದೆ. ಅದ್ರಲ್ಲೂ ಕರುಣ್ ನಾಯರ್ ಸಕ್ಸಸ್ ಆಗ್ಲಿ ಅಂತ ಬಹಳ ಜನ ಕಾಯ್ತಾ ಇರೋದೆಲ್ಲ ಇದೆ. ಈ ಡೆಲ್ಲಿ ಬಗ್ಗೆನೇ ಮಾತಾಡ್ತಾ ಹೋದ್ರೆ, ಡೆಲ್ಲಿ ಟೀಮ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗೆಲ್ಸುವಂತಹ ಪ್ಲೇಯರ್ಸ್ ಒಂದಷ್ಟು ಜನ ಇರೋದ್ರಿಂದ, ಈಗ ಮಿಚೆಲ್ ಸ್ಟಾಕ್ ಅಂತ ಹೇಳ್ತೀವಿ, ಅವ್ರ ಬೌಲಿಂಗ್ ಇಂದಾನೇ ಮ್ಯಾಚ್ ಗೆಲ್ಲಿಸ್ಬಿಡ್ತಾರೆ, ಕುಲ್ದೀಪ್ ಯಾದವ್ ಗೆಲ್ಲಿಸ್ತಾರೆ. ಹೀಗಾಗಿ ಡೆಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸರ್, ಇನ್ನ ಪ್ಲೇ ಆಫ್ ನೋಡೋದಾದ್ರೆ, ಈಗ ಆಲ್ರೆಡಿ 4-5 ಟೀಮು ಟಾಪ್ ಅಲ್ಲಿ ಇದೆ. ನಮ್ಮ RCB ಕೂಡ ಪ್ಲೇ ಆಫ್ ರೇಸ್ ಅಲ್ಲೇ ಇದೆ. ಅಂದ್ರೆ ಆಲ್ಮೋಸ್ಟ್ ಹೋದಂಗೆ, ಇನ್ನೊಂದು ಮ್ಯಾಚ್ ಗೆಲ್ತಂದ್ರೆ ಪ್ಲೇ ಆಫ್ ಹೋದಂಗೆ. ಎಲ್ಲಾ ತಂಡಗಳನ್ನ ನೋಡೋದಾದ್ರೆ ಪ್ಲೇ ಆಫ್ ರೇಸ್ಗೆ ಯಾವ್ದು ಹೋಗ್ಬೋದು, ಎಲ್ಲಿ ಯಾವ ಸ್ಥಾನಕ್ಕೆ ಫೈಟ್ ಇರುತ್ತೆ? ಈಗ ಪ್ಲೇ ಆಫ್ಸ್ಗೆ ಡೆಲ್ಲಿ ಮತ್ತು GT ಬಹಳಷ್ಟು ಹತ್ರ ಅಂತ ನಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಆಡಿರೋದು ಬರೀ 8 ಮ್ಯಾಚ್ಗಳು. ಈಗ DC ಆಡ್ತಾ ಇರೋದು 9ನೇ ಮ್ಯಾಚ್. RCB 1 ಮ್ಯಾಚ್ ಜಾಸ್ತಿ ಆಡಿದೆ, 12 ಪಾಯಿಂಟ್ ಅಂತ ತಗೊಂಡಿದೆ. ಈಗ ಟಾಪ್ 4-5 ಟೀಮ್ಗಳು ಪ್ಲೇ ಆಫ್ಸ್ಗೆ ಹೋಗುವಂತ ಆ ಸ್ಟ್ರೆಂತ್, ಆ ಸ್ಟ್ರಾಂಗ್ನೆಸ್ ಕಾಣಿಸ್ತಾ ಇದೆ. ಈಗ ಡೆಲ್ಲಿ, GT, RCB, ಮುಂಬೈ, KKR ಅಲ್ವಾ, ಲಕ್ನೋ ಕೂಡ ಚಾನ್ಸ್ ಇದೆ ನಮಗ್ ಪಂಜಾಬ್ ಕೂಡ ಚಾನ್ಸ್ ಇದೆ. ಆದ್ರೂನು ಚೆನ್ನೈ, RR ಮತ್ತೆ ಸನ್ರೈಸರ್ಸ್ ಅವ್ರಿಗೆ ಕಷ್ಟ ಇದೆ ಅಂತ ಅನಿಸ್ತಿದೆ. ಇನ್ನುಳಿದ ಎಲ್ಲ ಟೀಮ್ಗಳಿಗೂ ಕೂಡ ಈ RR ಅಥವಾ ಚೆನ್ನೈ ಕೂಡ ಇನ್ನೂ ಹೋಗ್ಬೋದು ಮ್ಯಾಥಮೆಟಿಕಲಿ, ಹಾಗಿದ್ರು ಕೂಡ ಕಷ್ಟ. ಆದ್ರೆ ಆ 7 ಟೀಮ್ಗಳಿಗೆ ಚಾನ್ಸಸ್ ಇನ್ನೂ ಉಳ್ಕೊಂಡಿದೆ. ಆದ್ರೆ ಒಂದ್ ಗಮನಿಸ್ಬೇಕು, ಡೆಲ್ಲಿ ಮತ್ತೆ RCB ಅಂತ ನೋಡೋದಾದ್ರೆ, ನೆಕ್ಸ್ಟ್ ಮ್ಯಾಚ್ ಗಳು RCB ಇರುವಂತದ್ದು ಟಫ್ ಟೀಮ್ ಗಳ ಜೊತೆಗಿಲ್ಲ. ಟಫ್ ಟೀಮ್ ಗಳು ಅಂದ್ರೆ ಈಗಾಗಲೇ ಫೇಲ್ಯೂರ್ ಆಗಿರೋ ಒಂದಷ್ಟು ಟೀಮ್ ಗಳ ಜೊತೆಗೆ ಜಾಸ್ತಿ ಇದೆ. ಯಾಕೆಂದ್ರೆ SRS ಜೊತೆ ಮ್ಯಾಚ್ ಇದೆ, ಚೆನ್ನೈ ಜೊತೆಗೆ ಮ್ಯಾಚ್ ಇದೆ. ಇವೆಲ್ಲ ಈಗಾಗಲೇ ಅವ್ರಷ್ಟು ಸಕ್ಸಸ್ ಆಗದೆ ಇರೋದ್ರಿಂದ ವೀಕ್ ಆಗಿದೆ. ಆ ಟೀಮ್ ಗಳಲ್ಲಿ ಏನೋ ಒಂದಷ್ಟು ಡ್ರಾಬ್ಯಾಕ್ ಇದೆ, ಈ ವರ್ಷ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ. ಆದ್ರೆ ಡೆಲ್ಲಿಗೆ ಆಗಿಲ್ಲ ಪರಿಸ್ಥಿತಿ. ಡೆಲ್ಲಿಗೆ ಅಪ್ಕಮಿಂಗ್ ಫಿಕ್ಸ್ಚರ್ಸ್ ಅನ್ನ ನೋಡಿದ್ರೆ, ಮುಂಬೈ ಜೊತೆ ಇದೆ, GT ಜೊತೆ ಇದೆ, ಪಂಜಾಬ್ ಜೊತೆ ಇದೆ, ಕೋಲ್ಕತ್ತಾ ಜೊತೆ ಇದೆ. ಇವೆಲ್ಲ ಸ್ಟ್ರಾಂಗ್ ಟೀಮ್ ಗಳಾಗಿರೋದ್ರಿಂದ ಡೆಲ್ಲಿಗೆ ಅವರು ಪ್ಲೇ ಆಫ್ಸ್ ಹೋಗೋ ದೃಷ್ಟಿಯಿಂದ ಈ ಮ್ಯಾಚ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಆ ಸ್ಟ್ರಾಂಗ್ ಟೀಮ್ ಗಳನ್ನ ಸೋಲ್ಸಿ, ಅವರು ಮುಂಬೈ ಅಂತ ಟೀಮ್ ಗಳು ಕೂಡ ಪ್ಲೇ ಆಫ್ಸ್ ಹೋಗೋ ಕಾಯ್ತಾನೆ ಇರ್ತಾರಲ್ವಾ. ಅದರಿಂದಾಗಿ ಸ್ಟ್ರಾಂಗ್ ಟೀಮ್ ಗಳನ್ನ ಸೋಲ್ಸಿ ಹೋಗ್ಬೇಕಾದ ಆವ ಪರಿಸ್ಥಿತಿ ಇರೋದ್ರಿಂದ ಡೆಲ್ಲಿಗೆ ಈ ಮ್ಯಾಚ್ ಗೆಲ್ಲೋದು ಪ್ಲೇ ಆಫ್ಸ್ ಹೋಗೋ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಬಟ್ RCBಗೆ ನಮ್ಗೆ ನಮ್ ತಂಡ ಪ್ಲೇ ಆಫ್ಸ್ ಹೋಗ್ಲೇಬೇಕು, RCB ಕಪ್ ಗೆಲ್ಲೇಬೇಕು ಅನ್ನೋ ಇರೋದ್ರಿಂದ ಈ ಮ್ಯಾಚ್ ಅನ್ನ ಇವ್ರು ಗೆದ್ದು ಒಂದ್ ಸ್ಟೆಪ್ ಪ್ಲೇ ಆಫ್ಸ್ಗೆ ಹತ್ರ ಆಗ್ಲಿ ಅನ್ನೋದೇ ನಮ್ಮೆಲ್ಲ ಅಭಿಮಾನಿಗಳ ಆಶಯ, ನಾವು ಹಾರೈಕೆ. ಅದೇ
ಉದ್ದೇಶದಲ್ಲೇ ನಾವು ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀವಿ. ಅದೇ ತರ ಒಂದೇನಂದ್ರೆ ಈ ಹೊರಗಡೆ ನಾವು ಮ್ಯಾಚ್ ಗೆಲ್ತಿರೋ ಕಂಟಿನ್ಯೂಟಿ ಕೂಡ ಹಂಗೆ ಕಂಟಿನ್ಯೂ ಆಗ್ಲಿ ಅನ್ನೋದು ಕೂಡ ಹೌದು, ಯಾವುದೇ ಟೀಮ್ಗಾದ್ರೂ ಆ ಕಂಟಿನ್ಯೂಟಿ ಬಹಳ ಇಂಪಾರ್ಟೆಂಟ್. ಆ ಗೆಲ್ಲುವ ಮನಸ್ಥಿತಿಯಲ್ಲಿ ಇದ್ದಾಗ, ಎಲ್ಲವೂ ಸರಿ ಇದ್ದಾಗ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ಆ ಮೊಮೆಂಟಮ್ ಅದೇ ಉಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದೇ ಸರ್, ಪ್ಲೇ ಆಫ್ ರೇಸ್ ಅಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಸೀಸನ್ ನೋಡಿದ್ರಿ 1% ಚಾನ್ಸ್ ಇತ್ತು ಅಷ್ಟೇ RCBಗೆ. ಹೌದು, ಚೆನ್ನೈ ಮೇಲೆ ಮ್ಯಾಚ್ ಗೆದ್ಬಿಟ್ಟು ಹೋದ್ರು. ಸೊ ಹಂಗೆ ಈ ಸೀಸನ್ ಕೂಡ ಆತರ ಆಗೋ ಎಲ್ಲ ಮಿರಾಕಲ್ಗಳು ಆಗ್ಬೋದು. ಈ ಹಿಂದೆ ಮುಂಬೈ ಕೂಡ ಅದೇ ಸ್ಥಿತಿಯಲ್ಲಿ ಒಂದು ಲಾಸ್ಟ್ ಬಾಲ್ 6 ಹೊಡೆದ್ಬಿಟ್ಟು ಅವ್ರ ರನ್ ಚೇಸ್ ಮಾಡ್ತಾ ಇದ್ದವ್ರು RR ವಿರುದ್ಧ 6 ಹೊಡೆದಿದ್ರಿಂದ ಅವ್ರ ರನ್ ರೇಟ್ ಕ್ವಾಲಿಫೈ ಆಗೋದಕ್ಕೆ ಕಾರಣ ಆಯ್ತು. ಆ ವರ್ಷ ಅವ್ರು ಕಪ್ಪೆ ಗೆದ್ದು ಬಿಡ್ತಾರೆ. ಸೊ ಹೇಳಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಹೌದು, ಅಂದ್ರೆ ಮ್ಯಾಚ್ ಕೊನೆ ಬಾಲ್ ತನಕ ಇರುತ್ತೆ ಅಂತ ಹೇಳ್ತೀವಲ್ಲ, ಆತರ ಇಲ್ಲಿ ಪ್ಲೇ ಆಫ್ ರೇಸ್ ಕೂಡ ಡೆಫಿನೆಟ್ಲಿ ಕೊನೆ ಮ್ಯಾಚ್ ತನಕನೂ ಇರುತ್ತೆ. ಡೆಫಿನೆಟ್ಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, RCB ಇವತ್ತಿನ ಮ್ಯಾಚ್ ನಲ್ಲಿ ಡೆಲ್ಲಿ ಮೇಲೆ ಗೆದ್ದು ಪ್ಲೇ ಆಫ್ ರೇಸ್ ಅಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಡ್ಲಿ ಅನ್ನೋದು ಕೂಡ ನಮ್ಮ ಆಶಯ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾವು ಕಿರಣ್ ಸರ್ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.